Namaste students. Welcome to the 19th session of the Entrepreneurial Management. This is the 7th session of the second chapter, that is small scale industries. In this session, we are going to discuss about the problems faced by the small scale industries in India. If you can remember, in the previous session, we had discussed the same issues. So let us try to recollect what are all the issues that we discussed in the previous session. The first and the foremost issue that is faced by the small scale industries is the lack of finance and credit. Next, further we went on to discuss about the raw material issues. Then we discussed about the inferior labor issues or inefficient labor issues faced by these small scale industries. Then we discussed about the machinery and equipment problems related to the marketing, huge number of bogus firms, and unsuitable locations. So these were the problems that we discussed in the previous class related to the small scale industries. And moving further, today we are going to discuss few more issues that is faced by the small scale industries. So let us see one by one. So moving to the first problem of this session is related to the inadequate infrastructure. ಫ್ರೆಂಡ್ಸ್, ನೀವು ಆ ಸ್ಲೈಡ್ ಅಲ್ಲಿ ಇರುವಂತ ಪಿಕ್ಚರ್ ನ ನೋಡ್ತಾ ಇದ್ದೀರಿ. ಅಲ್ಲಿ ಅವನೇನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸಣ್ಣದಾಗಿ ಒಂದು ಕಾಲುವೆ ಹರಿತಿದೆ. ಆ ಕಾಲುವೆನ ಅವನು ಒಬ್ಬ ದಾಟ್ಕೊಂಡು ಹೋಗ್ಬೇಕು. ಆ ದಾಟ್ಕೊಂಡು ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಬೇಕು. ಆ ಸರಿಯಾಗಿರತಕ್ಕಂತ ಬ್ರಿಡ್ಜ್ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಫ್ರೆಂಡ್ಸ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನೇನಪ್ಪ ಬರುತ್ತೆ ಅಂತ ಹೇಳಿದ್ರೆ, ನೋಡಿ, ರಸ್ತೆ, ನೀರು, ಟೆಲಿಫೋನ್, ಮತ್ತೆ ಕರೆಂಟ್, ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್, ವಾಟರ್ ಫೆಸಿಲಿಟೀಸ್, ಇದೆಲ್ಲಾನು ಏನ್ರಲ್ಲಿ ಬರುತ್ತೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಸರ್ನಾ? ಮತ್ತೆ ಇದು ವೇರ್ ಹೌಸ್ ಇದ್ ಮಾಡೋದು ಅಂದ್ರೆ, ವೇರ್ ಹೌಸ್ ಅಂತ ಹೇಳಿದ್ರೆ ನೀವು ಪ್ರೊಡ್ಯೂಸ್ ಮಾಡಿರುವಂತ ಗೂಡ್ಸ್ ನ ಒಂದು ಜಾಗದಲ್ಲಿ ಇಟ್ಟಿರ್ತೀರಿ, ಅದನ್ನ ವಿ ಕಾಲ್ ಇಟ್ ಆಸ್ ಅನ್ ವೇರ್ ಹೌಸ್. ಸೊ ಇದೆಲ್ಲಾನು ಏನಾಗುತ್ತೆ ಅಂದ್ರೆ ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಈ ರಸ್ತೆಗಳು ಎಷ್ಟು ಹದಗೆಟ್ಟೋಗಿದೆ ಅಂತ ಹೇಳಿದ್ರೆ, ಇವತ್ತಿಗೂ ಅಷ್ಟೇ ನಿಮ್ಮ ಹಳ್ಳಿಗಳಿಗೆ ಇರತಕ್ಕಂತ ರಸ್ತೆಗಳು ಚೆನ್ನಾಗಿದೆಯಾ ಅಂತ ನೀವು ಯೋಚನೆ ಮಾಡಿ ಫ್ರೆಂಡ್ಸ್. ಸರಿಯಾಗಿರತಕ್ಕಂತ ಒಂದು ಒಳ್ಳೆ ರೋಡ್ ಇರೋದಿಲ್ಲ. ರೋಡ್ ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ತುಂಬಾ ಕಷ್ಟ ಆಗುತ್ತೆ. ರೋಡ್ ಚೆನ್ನಾಗಿದ್ರೆ ದಿ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಪೋರ್ಟೆಡ್ ಟು ದಿ ಅರ್ಬನ್ ಏರಿಯಾಸ್ ಟು ಸೆಲ್ ದಿ ಗೂಡ್ಸ್. ಸಿನ್ಸ್ ದೇರ್ ಇಸ್ ನೋ ಪ್ರಾಪರ್ ರೋಡ್ಸ್, so the transportation facility is poor and the cost of transportation will increase. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಎಷ್ಟು ಈ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಒಂದು ದಿನದಲ್ಲಿ ಬರೀ 6 ಅವರ್ ಮಾತ್ರ 3 ಫೇಸ್ ಕರೆಂಟ್ ಕೊಡ್ತಾ ಇದ್ದಾರೆ ಹಳ್ಳಿಗಳ ಕಡೆ. ಮಿಕ್ಕಿದ 18 ಅವರ್ಸ್ ಸಿಂಗಲ್ ಫೇಸ್ ಕರೆಂಟ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಮೊದಲೆಲ್ಲ ಅಟ್ಲೀಸ್ಟ್ ಈಗಲಾದ್ರೂ ಸ್ವಲ್ಪ ಪರವಾಗಿಲ್ಲ, ಚೇತರಿಸ್ಕೊಳ್ತಿದೆ. ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಿಮ್ಗೇನಾದ್ರು ಎಲೆಕ್ಟ್ರಿಸಿಟಿ ಏನಾದ್ರು ಕನೆಕ್ಷನ್ ಬೇಕು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ 1 ತಿಂಗಳಿಗೋ 2 ತಿಂಗಳಿಗೋ ಅವ್ರು ತಗೊಂಡ್ಬಂದು ನಿಮ್ಗೆ ಕನೆಕ್ಷನ್ ಕೊಡ್ತಾರೆ. ಸೊ ಸರಿನಪ್ಪ, ಕನೆಕ್ಷನ್ ಕೊಡ್ತಾರೆ, ಸರಿ. ಒಂದು ತಮಾಷೆ ಮಾಡ್ತಾ ಇರ್ತಾರೆ, ಏನಪ್ಪಾ ಅಂದ್ರೆ ಈ ಹಳ್ಳಿಗಳ ಕಡೆ ಇರೋ ಎಲೆಕ್ಟ್ರಿಸಿಟಿ ಕಂಬಿಗಳ ಮೇಲೆ ಬಟ್ಟೆನ್ ಕೂಡ ಒಣಗಾಕ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕರೆಂಟೇ ಇರೋದಿಲ್ಲ. ಕರೆಂಟ್ ಇದ್ರೆ ವೋಲ್ಟೇಜ್ ಇರಲ್ಲ ಸರ್ನಾ? ಅಕಸ್ಮಾತ್ ಏನೋ ಕರೆಂಟ್ ವೋಲ್ಟೇಜ್ ಎರಡೂ ಕೊಟ್ರು ಅದಕ್ಕೆ ಏನ್ ಮಾಡ್ತಾರೆ, ಜಾಸ್ತಿ ರೇಟ್ ತಗೊಳ್ತಾರೆ. ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್. ಆದ್ರೆ ಸೆಕೆಂಡ್ ಇಸ್ ಟೆಲಿಕಮ್ಯುನಿಕೇಶನ್ ಪ್ರಾಬ್ಲಮ್. ಫ್ರೆಂಡ್ಸ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸ್ಪೀಕ್ ಟು ಯುವರ್ ಪೇರೆಂಟ್ಸ್ ಒನ್ಸ್. ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಹತ್ರ ಮಾತಾಡಿ. ಮೊದಲು ಒಂದು ಟೆಲಿಫೋನ್ ಕನೆಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಗೆ ವೇಟಿಂಗ್ ಪೀರಿಯಡ್ ಎಷ್ಟಿತ್ತು ಗೊತ್ತಾ ಫ್ರೆಂಡ್ಸ್? ಮೊದಲು ಒಂದು ಕನೆಕ್ಷನ್ ತಗೋಬೇಕಂದ್ರೆ ಒಂದು ಫೋನು, ಅದು ಲ್ಯಾಂಡ್ ಲೈನ್, ಮೊಬೈಲ್ ಅಲ್ಲ ನಾನು ಹೇಳ್ತಿರೋದು, ಲ್ಯಾಂಡ್ ಲೈನ್ ಒಂದು ಕನೆಕ್ಷನ್ ತಗೋಬೇಕಂತ ಹೇಳಿದ್ರೆ ಮೊದಲು 1.5 ವರ್ಷ ವೆಯ್ಟ್ ಮಾಡ್ಬೇಕಿತ್ತು. 1.5 ವರ್ಷ ವೆಯ್ಟ್ ಮಾಡ್ಬೇಕಿತ್ತು. ಇವತ್ತೇನಾಗಿದೆ ಪರಿಸ್ಥಿತಿ? ಟುಡೇ ಅಟ್ಲೀಸ್ಟ್ ಟೆಲಿಕಮ್ಯುನಿಕೇಶನ್ ಇಸ್ ಡೂಯಿಂಗ್ ವೆಲ್, ಬಟ್ ದಿ ಕಾಸ್ಟ್ ಇಸ್ ವೆರಿ ಹೈ. ಕಾಸ್ಟ್ ಜಾಸ್ತಿ ಇದೆ, ಸರಿನಾ? ಸೊ ಟೆಲಿಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇದೆ, ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಅಟ್ಲೀಸ್ಟ್ ಈಗ ಮೊಬೈಲ್ಸ್ ಎಲ್ಲ ಬಂದಿದೆ, ಬಟ್ ವೆನ್ ಯು ಟಾಕ್ ಅಬೌಟ್ ದಿ ಮೊಬೈಲ್ಸ್, ಇವನ್ ದಿ ನೆಟ್ವರ್ಕ್ಸ್ ಆರ್ ನಾಟ್ ಗುಡ್ ಇನ್ ದಿ ವಿಲೇಜ್ ಏರಿಯಾಸ್.
Not all competitive price providing operators are able to provide a good network over there. ಸೊ ಟೆಲಿಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ, ರಸ್ತೆ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆ ಬಹಳಷ್ಟಿದೆ. ಸೊ ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ತೊಡಕಾಗಿ ನಿಂತಿದೆ ಫ್ರೆಂಡ್ಸ್. ಮೇನ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಅದೊಂಥರ ಏನು ಎನರ್ಜಿ ಕೊಟ್ಟಂಗೆ. ಇಟ್ಸ್ ಲೈಕ್ ಪ್ರೊವೈಡಿಂಗ್ ಅ ಬೂಸ್ಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. So this is the one problem that is faced by the small scale industries. Moving to the next problem, it talks about the poor project planning. Friends, if you look at the slide, ಆ ಸ್ಲೈಡ್ ಅಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ. ಅದೇನಪ್ಪ ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಆ ಪ್ರಾಜೆಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ನದಿಗೆ ಬ್ರಿಡ್ಜ್ ಕಟ್ತಿದ್ದಾರೆ. ಅದು ಪ್ಲಾನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಎಫಿಷಿಯಂಟ್ ಪ್ಲಾನಿಂಗ್, ಪುವರ್ ಪ್ಲಾನಿಂಗ್ ಅಂಡ್ ದಿ ವರ್ಸ್ಟ್ ಪ್ಲಾನಿಂಗ್. ನಾವು ಏನಕ್ಕೋಸ್ಕರ ಬ್ರಿಡ್ಜ್ ಕಟ್ತಿದೀವೋ ಅದ್ರ ಪರ್ಪಸ್ ಅಲ್ಲಿ ಸರ್ವ್ ಆಗ್ತಾ ಇಲ್ಲ ನೋಡಿ ನೀವು. ಸೊ ಅದೊಂದು ಒಳ್ಳೆ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇರೋದು. ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಯೂಶಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಸ್ಟಾರ್ಟ್ ಮಾಡೋವಂಥವ್ರು ಹೈಲಿ ಎಜುಕೇಟೆಡ್ ಆಗಿರಲ್ಲ. ಕೆಲವು ಸರ್ತಿ ಎಜುಕೇಟೆಡ್ಸ್ ಇದ್ರು ಅವ್ರಿಗೆ ದೇ ವಿಲ್ ಬಿ ಏನಂದ್ರೆ ಅದೊಂದು ಸ್ಟಿಗ್ಮಾ ಇದಿರುತ್ತೆ. ಏನೋ ಅವ್ರ ಹಳ್ಳಿಯಿಂದ ಬಂದಿದೀವಿ ನಾವು, ಏನೋ ಒಂಥರ ಇನ್ಫೀರಿಯರ್ ಏನೋ ಅನ್ನೋದು ಏನೋ ಒಂದು ಮೈಂಡ್ ಅಲ್ಲಿ ಇರುತ್ತೆ. ಹಾಗಾಗಿ ಕೆಲವು ಸರ್ತಿ ಏನಾಗುತ್ತೆ, ಸರಿಯಾಗಿ ಅವರು ಪ್ಲಾನ್ ಮಾಡಲ್ಲ. ಅವ್ರಿಗೆ ಪ್ರಾಜೆಕ್ಟ್ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಾಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ದೇ ವಿಲ್ ಗೋ ಅಂಡ್ ಅಪ್ರೋಚ್ ದಿ ಕನ್ಸಲ್ಟೆಂಟ್ಸ್. ಯಾವಾಗ ಕನ್ಸಲ್ಟೆಂಟ್ ಅಪ್ರೋಚ್ ಮಾಡ್ತಾನೆ, ಆ ಕನ್ಸಲ್ಟೆಂಟ್ ಇವ್ರು ಹೇಳೋ ರೀತಿಯಂತ ಬಿಸ್ನೆಸ್ ಪ್ಲಾನ್ ನ ಅವನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಲ್ಲ. ಅವ್ನು ಅರ್ಥ ಮಾಡ್ಕೊಳ್ತೀರಾ, ಅವ್ನ್ಗೆ ಹೆಂಗ್ ಅನ್ಸುತ್ತೋ ಆ ರೀತಿ ಅವನು ಪ್ಲಾನ್ ಮಾಡ್ಕೊಟ್ಬಿಡ್ತಾನೆ. ಯಾವಾಗ ಆ ರೀತಿ ಪ್ಲಾನ್ ಮಾಡ್ಕೊಟ್ಬಿಡ್ತಾನೋ ಇಟ್ ಲೀಡ್ಸ್ ಟು ದಿ ಅಟ್ಟರ್ ಫ್ಲಾಪ್ ಇನ್ ದಿ ಪ್ರಾಜೆಕ್ಟ್ ಪ್ಲಾನಿಂಗ್. ಯಾವಾಗ ಪೋರ್ ಪ್ರಾಜೆಕ್ಟ್ ಪ್ಲಾನ್ ಇರ್ತೋ ದಟ್ ಬಿಸ್ನೆಸ್ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಆಫ್. So this is one of the biggest problems. This is one among the biggest problems faced by the small scale industry. So let us move to the next problem, that is competition from the large scale units. ಫ್ರೆಂಡ್ಸ್ ನೋಡಿ, ನೀವೊಂದು ಆ ಪಿಕ್ಚರ್ ನೋಡ್ಬೋದು. ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದೆ. ಆ ಪಿಕ್ಚರ್ ಅಲ್ಲಿ ದಪ್ಪದಾಗಿದ್ದಾನೆ ನೋಡಿ ವ್ಯಕ್ತಿ. ಈಸ್ ಅ ಮಲ್ಟಿನ್ಯಾಷನಲ್ ಕಂಪನಿ, ಬಿಗ್ ಇಂಡಸ್ಟ್ರೀಸ್. ಆ ಎದುರುಗಡೆ ಚಿಕ್ಕ ಹುಡುಗ ಇದ್ದಾನೆ ನೋಡಿ, ಈಸ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ಸ್. ಆ ಹುಡುಗ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಗೆಲ್ಲಿಕ್ಕಾಗತ್ತಾ? ಇಟ್ ಈಸ್ ಹೈಲಿ ಇಂಪಾಸಿಬಲ್, ನಾಟ್ ಅಟ್ ಆಲ್ ಪಾಸಿಬಲ್. ಯಾಕೆ ಅಂತ ಹೇಳಿದ್ರೆ ನೋಡಿ, ದಿ ಸೇಮ್ ಸಿಚುವೇಶನ್ ಎಕ್ಸಿಸ್ಟ್ ಇನ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ದೇ ಹ್ಯಾವ್ ಟು ಫೈಟ್ ವಿತ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂಡ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್. ಮಲ್ಟಿನ್ಯಾಷನಲ್ ಕಂಪನೀಸ್ ಏನ್ ಮಾಡ್ತಾರೆ, ದೇ ಪ್ರೊಡ್ಯೂಸ್ ದಿ ಗೂಡ್ಸ್ ಇನ್ ಮಾಸ್ ಸ್ಕೇಲ್. ಸಿಕ್ಕಾಪಟ್ಟೆ ಹ್ಯೂಜ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ದೇ ಇನ್ವೆಸ್ಟ್ ಆನ್ ದಿ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ಆಫ್ ಪ್ರೊಡ್ಯೂಸಿಂಗ್ ದಿ ಗೂಡ್ಸ್. ಅವ್ರು ದೊಡ್ಡ ದೊಡ್ಡ ಮೆಷಿನ್ಸ್ ನ ತಗೊಂಡ್ಬಂದು ಅದ್ರ ಮುಖಾಂತರ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಪ್ರೊಡ್ಯೂಸ್ ಮಾಡುವಾಗ ಏನಾಗುತ್ತೆ, ಪರ್ ಯೂನಿಟ್ ಕಾಸ್ಟ್ ಕಂಪೇರ್ ಟು ದಿ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಕಡಿಮೆ ಇರುತ್ತೆ. ಒಂದು. ಎರಡನೇದು, ಅವರಲ್ಲಿ ದುಡ್ಡು ಜಾಸ್ತಿ ಇರೋದ್ರಿಂದ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ, ಅದಕ್ಕೆ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ದೇ ಆರ್ ಅನೇಬಲ್ ಟು ಡೂ ದಿ ಮಾರ್ಕೆಟಿಂಗ್ ಅಂಡ್ ಕ್ರಿಯೇಷನ್ ಆಫ್ ದಿ ಬ್ರ್ಯಾಂಡ್. ಮೂರನೇದು, ಮಲ್ಟಿನ್ಯಾಷನಲ್ ಕಂಪ್ನಿದು ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದ್ರು ಅವರು ಅದನ್ನ ಏನು ಹೇಳ್ಕೊಳ್ಲಿಕ್ಕಾಗಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ನಮ್ದು ಅಷ್ಟೇ ರೀತಿ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ಪ್ರೂವ್ ಮಾಡಿ ತೋರಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ, ಮತ್ತೆ ಇನ್ನೊಂದು, ಅವರಲ್ಲಿ ಸಾಕಷ್ಟು ದುಡ್ಡಿರುತ್ತೆ, ಹಣಕಾಸಿನ ವ್ಯವಸ್ಥೆ ಸಾಕಷ್ಟು ಇರುತ್ತೆ. ಅವ್ರು ಎಲ್ಲಾ ರೀತಿಯಾದಂತಹ ಟ್ರೈನಿಂಗ್ ಕೊಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಆತರ ಮಾಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಇಸ್ ಎ ಲೇಬರ್ ಇಂಟೆನ್ಸಿವ್. ಅವ್ರು ಏನ್ ಮಾಡ್ತಾರೆ, ಲೇಬರ್ಸ್ ನ ಜಾಸ್ತಿ ಕರ್ಕೊಂಡ್ಬಂದು ಅವರು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ದೇರ್ ಕಾಸ್ಟ್ ಆಫ್ ಒಂದು ಯೂನಿಟ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರದ್ದು ಕಾಸ್ಟ್ ಯೂಶಲಿ ಜಾಸ್ತಿ ಇರುತ್ತೆ. ಸೊ ಈ ಮಲ್ಟಿನ್ಯಾಷನಲ್ ಕಂಪನೀಸ್ ಇಂದ ಎಷ್ಟು ಕಾಂಪಿಟೇಷನ್ ಇರುತ್ತಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದಿ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಟು ಸರ್ವೈವ್ ಅಗೇನ್ಸ್ಟ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್. ಸೊ ಹ್ಯಾವಿಂಗ್ ಸೆಡ್ ದಿಸ್, ಲೆಟ್ us move to the next problem that is faced by the small scale industry, that is lack of research and development. ಏನಪ್ಪ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಕಂಪನಿ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದಾಗ ಇನ್ನ ಅದಕ್ಕಿಂತ ಉತ್ತಮವಾದಂತ ಪ್ರಾಡಕ್ಟ್ ನ ಕೊಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಸಾಕಷ್ಟು ರಿಸರ್ಚ್ ಮಾಡ್ತಾ ಇರ್ತಾರೆ, ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ.
ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳ್ಬಿಟ್ಟು MS ಆಫೀಸ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬಂತು. ಅದು ಫಸ್ಟ್ 2000 ಅಂತ ಬಂತು, ಫಸ್ಟ್ 1997 ಬಂತು, 2000 ಬಂತು, 2003 ಬಂತು, 2007 ಬಂತು, 2009 ಬಂತು, 2013, 2016, 2019. ಸೊ ಎಲ್ಲಾ ಪ್ರತಿ 3 ವರ್ಷಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಅದನ್ನ ಡೆವಲಪ್ ಮಾಡ್ಕೊಂಡ್ ಬರ್ತಾ ಇದಾರೆ. ಹೆಂಗ್ ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ರಿಸರ್ಚ್ ಮಾಡ್ತಾರೆ. ಇನ್ನೇನಾದ್ರು ಇದಕ್ಕೆ ಸೇರಿಸಬಹುದಾ, ಎನಿ ಫೀಚರ್ಸ್ ಕ್ಯಾನ್ ಬಿ ಆಡೆಡ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ರಿಸರ್ಚ್ ಮಾಡಿ ಅದನ್ನ ಏನ್ ಮಾಡ್ತಾ ಇರ್ತಾರೆ, ಡೆವಲಪ್ ಮಾಡ್ತಿರ್ತಾರೆ. ಅದು ಮಾಡ್ಲಿಕ್ಕೆ ಏನಪ್ಪಾ ಸಾಧ್ಯತೆ ಅಂದ್ರೆ, ಅವರಲ್ಲಿ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ಇರುತ್ತೆ. ದೇ ವಿಲ್ ಬಿ ಹ್ಯಾವಿಂಗ್ ದಿ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಫಾರ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಟು ಡೂ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ದೇ ಲ್ಯಾಗ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಅಂಡ್ ಮೋಸ್ಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನೋ ಡಿಪಾರ್ಟ್ಮೆಂಟೇ ಇರೋದಿಲ್ಲ ಅವ್ರಿಗೆ. ಇದನ್ನ ಉನ್ನತೀಕರಿಸಬೇಕು, ಈ ಪ್ರಾಡಕ್ಟ್ ನ ಇನ್ನೂ ಡೆವಲಪ್ ಮಾಡಬೇಕು, ಇದನ್ನ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರಲ್ಲಿ ಸಾಕಷ್ಟು ಹಣಕಾಸಿನ ಕೊರತೆ ಇರೋದ್ರಿಂದ ಅದ್ರ ಮೇಲೆ ಅವ್ರು ಬಂಡವಾಳ ಹಾಕ್ಲಿಕ್ಕೆ ಆಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಬಿ ಯೂಸಿಂಗ್ ದಿ ಟ್ರೆಡಿಷನಲ್ ಟೆಕ್ನಾಲಜಿ ಆರ್ ದಿ ಔಟ್ಡೇಟೆಡ್ ಟೆಕ್ನಾಲಜಿ ಅಂಡ್ ದೇ ಕೀಪ್ ಆನ್ ಪ್ರೊಡ್ಯೂಸಿಂಗ್ ದಿ ಗೂಡ್ಸ್. So when they keep on producing the goods using the outdated technology without upgradation, what is going to happen is that the quality of the goods will be less compared to the multinational company goods. So for the demand for those goods will be less and they can't earn more money. So this is also one of the problem faced by the small scale industry. So let us move to the next problem. The next problem is related to the adverse effect of economic reforms and globalization on small scale industries. ಸ್ನೇಹಿತರೆ, ಈ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ಕೆಲವೊಂದು ಕಾಯ್ದೆಗಳು, ಕೆಲವೊಂದು ನಿಯಮಗಳಿಂದ ಯಾವ ರೀತಿಯಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತೀವಿ ಫ್ರೆಂಡ್ಸ್. ಈಗ ನಾನು ಆಗ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಹೌ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಫೇಸಿಂಗ್ ದಿ ಕಾಂಪಿಟೇಷನ್ ಫ್ರಮ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನೋದ್ರ ಬಗ್ಗೆ, ಎಸ್ಪೆಷಲಿ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂಡ್ ಈವನ್ ಮೋರ್ ಇಂಪಾರ್ಟೆಂಟ್ ಈಸ್ ಫ್ರಮ್ ದಿ ಫಾರಿನ್ ಕಂಟ್ರೀಸ್ ಅಲ್ಲಿರ್ತಕ್ಕಂಥ ಮಲ್ಟಿನ್ಯಾಷನಲ್ ಕಂಪನೀಸ್ ವಿರುದ್ಧ ಯಾವ ರೀತಿ ಪೈಪೋಟಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಲೈಟ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ನಮ್ಮ ಸರ್ಕಾರಗಳು ಪ್ರೊಟೆಕ್ಟ್ ಮಾಡ್ತಿದ್ರು. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ಈ ಬೇರೆ ಹೊರ ದೇಶಗಳಿಂದ ಬರ್ತಕ್ಕಂಥ ಗೂಡ್ಸ್ ಮೇಲೆ ಏನ್ ಮಾಡ್ತಿದ್ರು, ಅತಿ ಹೆಚ್ಚು ತೆರಿಗೆ ವಿಧಿಸ್ತಾ ಇದ್ರು. ಈಗ 10 ರೂಪಾಯಿ ಗೂಡ್ಸ್ ಬಂದ್ರೆ 10 ರೂಪಾಯಿಗೆ 100 ರೂಪಾಯಿ ಟ್ಯಾಕ್ಸ್ ಹಾಕ್ಬಿಟ್ಟು ಆ ಪ್ರಾಡಕ್ಟ್ಗೆ 110 ರೂಪಾಯಿ ಮಾಡ್ಬಿಡ್ತಾರೆ. ಅದೇ ಪ್ರಾಡಕ್ಟ್ ನ ನಮ್ಮ ಲೋಕಲ್ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ವರ್ ಏಬಲ್ ಟು ಪ್ರೊಡ್ಯೂಸ್ ದಟ್ ಗೂಡ್ಸ್ ಫಾರ್ ಅರೌಂಡ್ 80 ರೂಪೀಸ್ 90 ರೂಪೀಸ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ದಿ ಪೀಪಲ್ ವಿಲ್ ಪರ್ಚೇಸ್ ದೋಸ್ ಪ್ರಾಡಕ್ಟ್ ಬೈ ಪೇಯಿಂಗ್ 80 to 90 ರೂಪೀಸ್. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತಿತ್ತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸ್ವಲ್ಪ ಹಂಗೋ ಹಿಂಗೋ ತೆಳ್ಕೊಂಡು ದೇವರ್ ಲೀಡಿಂಗ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಥ್ರೂ ದೇರ್ ಲೈಫ್. ಈ ಜೀವನ ನಡ್ಸ್ಕೊಂಡು ಹೋಗ್ತಿದ್ರು ಯಾವುದೋ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಈಗ ಏನಾಯ್ತು ಅಂದ್ರೆ ನೋಡಿ, 1991-92 ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ಯಾವ ಲೆವೆಲ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರತಕ್ಕಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯಲ್ವಾ, ಅದು ಕೇವಲ 15 ದಿನಕ್ಕೆ ಮಾತ್ರ ಸಾಕಾಗುವಷ್ಟಿರುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರೋದೇ ಇಲ್ಲ ನಮ್ಮಲ್ಲಿ. ವಿ ಹ್ಯಾಡ್ ಎ ಲಾಟ್ ಆಫ್ ಪ್ರಾಬ್ಲಮ್. ಅವಾಗ ಚಂದ್ರಶೇಖರ್ ಅನ್ನೋ ಪ್ರಧಾನ ಮಂತ್ರಿಗಳು ಅವರು ಏನ್ ಮಾಡ್ತಾರೆ, ಸುಮಾರು 200 ಟನ್ ಗೋಲ್ಡ್ ನ ತಗೊಂಡೋಗಿ ಯಾವುದೋ ಒಂದು ವಿಶ್ವ ಬ್ಯಾಂಕ್ದಲ್ಲಿ ಅಡ ಇಟ್ಬಿಟ್ಟು ಸಾಲ ತಗೊಂಡ್ಬರ್ತಾರೆ. ಸಾಲ ತಗೊಂಡ್ಬಂದ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ಹೊರದೇಶದಿಂದ ನಾವು ಸಾಲ ಮಾಡಿದೀವಿ, ಯಾರ್ಯಾರಿಗೆ ಬಡ್ಡಿ ಕೊಡ್ಬೇಕೋ ಅವ್ರಿಗೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, WTO ಹತ್ರ ಅತಿ ಹೆಚ್ಚು ಸಾಲ ತಗೊಳ್ಳಿಕ್ಕೆ ಹೋಗ್ತಾರೆ. ಆ 200 ಕೋಟಿ ಚಿನ್ನ ಇಟ್ಟು ತರೋದು ಏನ್, ಇಟ್ಸ್ ನಾಟ್ ಎ ವೆರಿ ಬಿಗ್ ಅಮೌಂಟ್. ಬಟ್ ಏನಪ್ಪಾ ಅಂದ್ರೆ ಅದು ನಮ್ಮ ಒಂದು ಒಳ್ಳೆತನ ತೋರಿಸುತ್ತೆ. ಅದು ಪ್ರಪಂಚಕ್ಕೆ ಒಂದು ಇಟ್ ಸೆಂಟ್ ಎ ಸಿಗ್ನಲ್ ಟು ದಿ ಎಂಟೈರ್ ವರ್ಲ್ಡ್ ಟೆಲ್ಲಿಂಗ್ ದಟ್ ಇಂಡಿಯಾ ಇಸ್ ಅ ವೆರಿ ಗುಡ್ ಕಂಟ್ರಿ. ಅವ್ರಿಗೆ ಕಷ್ಟ ಬಂದ್ರೆ ಅವರಲ್ಲಿರೋ ಒಡವೆನಾರು ತಗೊಂಡೋಗಿ ಅಡ ಇಟ್ಬಿಟ್ಟು ಸಾಲ ತೀರಿಸ್ತಾರೆ ಹೊರತು ಮೋಸ ಮಾಡೋರಲ್ಲ ಅನ್ನೋದು ಇಟ್ ಸೆಂಟ್ ಒನ್ ಪಾಸಿಟಿವ್ ಸಿಗ್ನಲ್ ಫಾರ್ ಅಕ್ರಾಸ್ ದಿ ಗ್ಲೋಬ್. ಸೊ ಮೂವಿಂಗ್ ಅಹೆಡ್ ಏನಾಯ್ತು ಅಂತ ಹೇಳಿದ್ರೆ, ದೀಸ್ ಪೀಪಲ್ ಸ್ಟಾರ್ಟೆಡ್ ಬಾರೋಯಿಂಗ್ ಮನಿ ಫ್ರಮ್ ದಿ ವರ್ಲ್ಡ್ ಬ್ಯಾಂಕ್. ಸೊ ವರ್ಲ್ಡ್ ಬ್ಯಾಂಕ್ ಅವ್ರು ಏನ್ ಮಾಡಿದ್ರು, ಸರಿ we are going to give you the money, but you should sign the WTO agreement. ಸೈನ್ ಮಾಡಿ ನೀವು
ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಗ್ರಿಮೆಂಟ್ ಸೈನ್ ಮಾಡಿ ಅವ್ರು ಕೊಡುವಂತ ಸಾಲಗಳಿಗೆ ಕಂಡೀಷನ್ಸ್ ಹಾಕಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಬೇರೆ ವಿಧಿ ಇಲ್ದಿರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇ ಅಗ್ರೀಡ್ ಅಂಡ್ ದೇ ಸೈನ್ ಟು ದಿ WTO ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಯು ಶುಡ್ ಓಪನ್ ಅಪ್ ಯುವರ್ ಎಕನಾಮಿ. ಅದನ್ನ LPG ಅಂತ ಹೇಳ್ಬಿಟ್ಟು ಕರೆದ್ರು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಹೇಳ್ಬಿಟ್ಟು. ಸರಿನಾ? ಸೊ ಲಿಬರಲೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಬೇರೆ ದೇಶಗಳಿಂದ ನಾವೇನ್ ಮಾಡ್ಬೋದು, ಸಾರಿ ಲಿಬರಲೈಸೇಷನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬೇರೆ ದೇಶಗಳಿಂದ ಗೂಡ್ಸ್ ಬರುತ್ತಲ್ವಾ, ಆ ಗೂಡ್ಸ್ ಮೇಲೆ ಅತಿ ಹೆಚ್ಚು ತೆರಿಗೆ ಆಗ್ಬಾರ್ದು. ಅದನ್ನೇ ನಾವೇನಂತ ಕರಿತೀವಿ, ಲಿಬರಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಡಿಮೆ ತೆರಿಗೆಯಲ್ಲಿ ನಾವು ಓಪನ್ ಆಗ್ಬೇಕು. ವಿ ಶುಡ್ ಓಪನ್ ಅಪ್ ಅವರ್ ಎಕನಾಮಿ. ಯಾವುದೇ ರೀತಿಯಾದಂತ ತೊಂದರೆ ಕೊಡಬಾರ್ದು. ಅವಾಗ ಏನಾಗುತ್ತೆ ಅಂದ್ರೆ, ಬೇರೆ ದೇಶದಿಂದ ನಮ್ಗೆ ಬರ್ತಾ ಇರತಕ್ಕಂಥ ಗೂಡ್ಸ್ ಏನ್ ಮಾಡ್ತಾ ಇದ್ರು, ಮೊದಲು ಅತಿ ಹೆಚ್ಚು ತೆರಿಗೆ ಹಾಕ್ತಾ ಇದ್ರು. ತೆರಿಗೆ ಹಾಕಿ ಏನ್ ಮಾಡ್ತಾ ಇದ್ರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಕಾಪಾಡ್ತಾ ಇದ್ರು. ಈಗ ಇವರು WTO ಅಗ್ರಿಮೆಂಟ್ ಸೈನ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಹೊರದೇಶಗಳಿಂದ ಬರ್ತಾ ಇರತಕ್ಕಂಥ ಗೂಡ್ಸ್ಗೆ ಅತಿ ಹೆಚ್ಚು ಟ್ಯಾಕ್ಸ್ ಹಾಕಂಗಿಲ್ಲ, ಕಡಿಮೆ ಟ್ಯಾಕ್ಸ್ ಹಾಕ್ಬೇಕು. ಯಾವಾಗ ಕಡಿಮೆ ಟ್ಯಾಕ್ಸ್ ಆಯ್ತೋ, ಕಡಿಮೆ ರೇಟ್ ನಲ್ಲಿ ಆ ವಸ್ತುಗಳು ನಮ್ಮ ದೇಶಕ್ಕೆ ಹರಿದು ಬರುತ್ತೆ. ಯಾವಾಗ ಕಡಿಮೆ ರೇಟ್ ಅಲ್ಲಿ ಹರಿದು ಬರುತ್ತೋ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗೂಡ್ಸ್ ನ ಬೆಲೆ ಜಾಸ್ತಿ, ಮಲ್ಟಿನ್ಯಾಷನಲ್ ಕಂಪ್ನಿ ಹೊರದೇಶದಿಂದ ಬಂದಂತ ಗೂಡ್ಸ್ ನ ಬೆಲೆ ಕಡಿಮೆ, ಮತ್ತೆ ಕ್ವಾಲಿಟಿನೂ ಜಾಸ್ತಿ ಇರೋದ್ರಿಂದ ಸಣ್ಣ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ದೊಡ್ಡದಾದ ಹೊಡೆತ ಬೀಳುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನ್ ಮಾಡಿದ್ರು, ಮೊದಲು ಒಂದು ಲೈಸೆನ್ಸಿಂಗ್ ಅಂತ ಕೊಡ್ತಿದ್ರು. ಏನಪ್ಪ ಲೈಸೆನ್ಸಿಂಗ್ ಅಂತ ಹೇಳಿದ್ರೆ, ಇಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ನ ಇಂಥ ಕಂಪ್ನಿ ಪ್ರೊಡ್ಯೂಸ್ ಮಾಡಬೇಕು, ಇಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ರು. ಮತ್ತೆ ರಿಸರ್ವೇಶನ್ ಇಟ್ಬಿಟ್ಟಿದ್ರು. ಸುಮಾರು 857 ಪ್ರಾಡಕ್ಟ್ಸ್ ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರೇ ಪ್ರೊಡ್ಯೂಸ್ ಮಾಡಬೇಕು, ಬೇರೆ ಯಾರು ಪ್ರೊಡ್ಯೂಸ್ ಮಾಡಬಾರ್ದು. ಸೊ ಆ 857 ಐಟಮ್ಸ್ ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಇವಾಗ ಏನ್ ಮಾಡಿದ್ರು, ರಿಸರ್ವೇಶನ್ ತೆಗೆದ್ಬಿಟ್ರು, ಅಲ್ಲಿ ಡಿ ರಿಸರ್ವೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ 857 ಇರುವಂತ ಪ್ರಾಡಕ್ಟ್ಸ್ ನ ಕಡಿಮೆ ಕಡಿಮೆ ಮಾಡ್ಕೊಳ್ತಾ ಬಂದ್ರು. ಇವತ್ತು ಸುಮಾರು 300 ಚಿಲ್ಲರೆ ಪ್ರಾಡಕ್ಟ್ಸ್ ಇವತ್ತು ರಿಸರ್ವೇಶನ್ ಅಲ್ಲಿದೆ. ಸೊ ಈ ರೀತಿಯಾಗಿ ಏನ್ ಮಾಡ್ತು, ಸಣ್ಣ ಕೈಗಾರಿಕೆಗಳಿಗೆ ತುಂಬಾ ದೊಡ್ಡ ಪೆಟ್ಟು ನೀಡಿದಂಥದ್ದು ಈ ಎಕನಾಮಿಕ್ ರಿಫಾರ್ಮ್ಸ್. ನಾವೇನು ಅಂತ ಕರಿತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇವತ್ತಿಗೂ ಅಷ್ಟೇ, ನಾವು ಎಲ್ಲಿ ಏನೇ ಸಾಲ ತಗೊಳ್ಳಿಕ್ ಹೋಗ್ಲಿ, ಅವ್ರು ಏನ್ ಮಾಡ್ತಾರೆ, ಒಂದು ಕಂಡೀಷನ್ ಹಾಕ್ತಾರೆ, ಯು ಶುಡ್ ಓಪನ್ ಅಪ್ ಯುವರ್ ಎಕನಾಮಿ, ಯು ಶುಡ್ ರೆಡ್ಯೂಸ್ ದಿ ಟ್ಯಾರಿಫ್ಸ್. ಸೊ ಇದೇನಾಗೋಯ್ತು ಅಂತ ಹೇಳಿದ್ರೆ, ನೋಡಿ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಈಗ ಎಲ್ಲಾ ಕಡೆಯಿಂದನೂ ಕಾಂಪಿಟೇಷನ್ ಫೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ಅದು ಬರೀ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ನಮ್ಮ ದೇಶದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಜೊತೆ ಮಾಡಿದ್ರೆ ಓಕೆ, ಅಲ್ಲಿ ಫೈಟ್ ಮಾಡೋದೇ ಕಷ್ಟ. ಬಟ್ ಫಾರಿನ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ ನೋಡಿ, ಅವ್ರ ಜೊತೆ ಫೈಟ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಏನೇನು ಎಕನಾಮಿಕ್ ರಿಫಾರ್ಮ್ಸ್ ಮಾಡ್ತಾರಲ್ವಾ, ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ತುಂಬಾ ತುಂಬಾ ಅಂದ್ರೆ ತುಂಬಾವಾದಂತ ಕೆಟ್ಟ ಪರಿಣಾಮವನ್ನು ಬೀರಿದೆ ಫ್ರೆಂಡ್ಸ್. ಇಟ್ ಹ್ಯಾಡ್ ಎ ವೆರಿ ಹ್ಯೂಜ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂಡ್ ಇಟ್ ಹ್ಯಾಡ್ ಬಿಕಮ್ ಎ ವೆರಿ ಬಿಗ್ ಪ್ರಾಬ್ಲಮ್ ಟಿಲ್ ಟುಡೇ ಅಂಡ್ ಇಟ್ ವಿಲ್ ಬಿ ಫಾರ್ ಎವರ್. ಅದಕ್ಕೆ ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಟ್ಯಾರಿಫ್ಸ್ ನ ಕಡಿಮೆ ಮಾಡ್ಕೊಂಡ್ರು. ಬಟ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವ್ರಿಗೆ ದೇ ಆರ್ ಗಿವಿಂಗ್ ಇಂಪಟಸ್, ಅಂದ್ರೆ ಬೂಸ್ಟ್ ಕೊಡ್ತಿದ್ದಾರೆ. ಹೆಂಗ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಟ್ಯಾಕ್ಸ್ ಬ್ರೇಕ್ಸ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ಇನ್ಸೆಂಟಿವ್ಸ್ ಇರ್ಬೋದು, ಈ ರೀತಿಯಾಗಿ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಉಳಿಸಿ ಬೆಳೆಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸನ ಮಾಡ್ಲಿಕ್ಕೆ ಸರ್ಕಾರಗಳು ಕೈ ಹಾಕಿದೆ ಫ್ರೆಂಡ್ಸ್. So let us move to the next problem, that is other problem. Friends, ಇದು ಬಿಟ್ಟು ಅಂದ್ರೆ ನಾವು ಇದಕ್ಕೆ ಮುಂಚೆ ಮಾತಾಡಿರತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ ಬಿಟ್ಟು ಇನ್ನು ಸಾಕಷ್ಟು ಹಲವಾರು ರೀತಿಯಾದಂಥ ಪ್ರಾಬ್ಲಮ್ಸ್ ನ ಸಣ್ಣ ಕೈಗಾರಿಕೆಗಳು ಫೇಸ್ ಮಾಡ್ತಿದೆ ಫ್ರೆಂಡ್ಸ್. ಉದಾಹರಣೆಗೆ ಕೆಪಾಸಿಟಿ ಯುಟಿಲೈಸೇಷನ್. ಅವರು ದಿನಕ್ಕೆ 1000 ಗೂಡ್ಸ್ ಪ್ರೊಡ್ಯೂಸ್ ಮಾಡ್ಬೋದು ಅಂತಿದ್ರೆ, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಓನ್ಲಿ 100 ಗೂಡ್ಸ್ because they are unable to utilize the complete capacity. Incompetent management, quality issues, political issues, economical issues, personal factors. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಸ್ಟಾರ್ಟ್ ಮಾಡುವಂತ ಆಂಟರ್ಪ್ರೆನ್ಯೂರ್ ಹಲವಾರು ರೀತಿಯಾದಂತಹ ಪರ್ಸನಲ್ ಇಶ್ಯೂಸ್ ಇರುತ್ತೆ. ಸೊ ಹೀಗಾಗಿ ಹೇಳ್ತಾ ಹೋದ್ರೆ ಪ್ರಾಬ್ಲಮ್ಸ್ ದೇರ್ ಆರ್ ಮೆನಿ, ಬಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ಓನ್ಲಿ ಫ್ಯೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫ್ರೆಂಡ್ಸ್. So we have come to the end of this session friends. So before closing this session, let us try to recollect the problems that is been faced by the small scale industries friends.
Initially, we discussed about how the infrastructure is creating a problem for the development of the small scale industries. Then how the poor project planning is leading as a biggest problem or the hindrance in the development of the small scale industries. Then we discussed about the competition from the large scale units, how small scale units are lagging in the research and development. Then we discussed about how the economic reforms had a negative effect on the development of the small scale industries, and then we discussed about the other problem, friends. So having said this, I am ending this session. Hope you have learned at least a few things related to the problems faced by the small scale industry, friends. See you in the next session. Take care and bye bye.